ವೀರ ಕನ್ನಡಿಗರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಪ್ರತಿಯೊಬ್ಬ ರೈತರಿಗೂ ಉತ್ತಮ ಬೆಳೆಯನ್ನು ಬೆಳಿಬೇಕು, ಕೈ ತುಂಬ ಹಣವನ್ನು ಗಳಿಸಬೇಕು ಅಂತ ಆಸೆ ಇರುತ್ತೆ. ಆದರೆ ಈ ಒಂದು ಪಯಣದಲ್ಲಿ ಅನೇಕ ರೈತರು ಕೈ ಸುಟ್ಟುಕೊಳ್ಳುವ ಸಂಭವ ಜಾಸ್ತಿ ಇರುತ್ತೆ. ಹೀಗಾಗಿ ಅನೇಕ ರೈತರು ಕೃಷಿಯನ್ನೇ ಮಧ್ಯದಲ್ಲಿ ನಿಲ್ಲಿಸುವ ಸಾಧ್ಯತೆ ಇರುತ್ತೆ. ಆದರೆ ಇವತ್ತು ನಮ್ಮೊಂದಿಗೆ ರಾಜೇಂದ್ರ ಕುಡ್ಚಿಯವರು ಇದ್ದಾರೆ. ಅವರು ತಮ್ಮ ಜಮೀನಿನಲ್ಲಿ ಆಗಾಗ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ. ಈಗ ಅವರು ಒಂದು ಕಬ್ಬಿನ ಹೊಸ ತಳಿಯಾದಂಥ SNK 13374 ಇದನ್ನು ನಿರಂತರವಾಗಿ 2 ವರ್ಷದಿಂದ ಬೆಳೀತಾ ಇದ್ದಾರೆ. ಈಗ ಅವರು ಮತ್ತೆ ಪ್ಲಾಂಟೇಷನನ್ನು ರೆಡಿ ಮಾಡಿದ್ದಾರೆ. ರೈತರಿಗೆ ಮುಂದೆ ಅದು ಬೀಜವಾಗಿ ಕೊಡಲು ಸಹಿತ ಅವರು ನಿರ್ಧರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಉತ್ಕೃಷ್ಟವಾದಂತಹ ಬೀಜನ್ನು ಬೆಳೆಯುವುದರೊಂದಿಗೆ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲುವ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಅವರನ್ನು ಈಗ ಮಾತನಾಡಿಸುವ ಒಂದು ಪ್ರಯತ್ನವನ್ನು ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ನನ್ನ ಆತ್ಮೀಯ ರೈತ ಮಿತ್ರರೇ. ನನ್ನ ಹೆಸರು ರಾಜೇಂದ್ರ ದಿನ್ನಪ್ಪ ಕುಡ್ಚೆ. ಕಾಗವಾಡ ತಾಲೂಕಾ ಉಗಾರ ಬುದ್ರೂಕ್ ಪರಮೇಶ್ವರವಾಡಿಯಲ್ಲಿ ನಮಗೆ ಒಂದು ತೋಟ. ಈ ಕಬ್ಬಿನ ತಳಿ ಹೆಸರು SNK 13374 ಅಂತ. ಇದು 2ನೇ ಕೊಳೆ ಬೆಳೆ ಆಗಿರೋದರಿಂದ ಇದಕ್ಕೆ ಸುಮಾರು ಈಗ 2 ತಿಂಗಳು 20 ದಿವಸ ಆಗಿದೆ. ಈ ಕಡೆ ಮಾಡಿದ್ದು ಇದು 2 ತಿಂಗಳು ಒಂದು 20 ದಿವಸ ಲವಣಿ ಮಾಡಿದ್ದೇವೆ. ಈ ಕಡೆ ಇದು ಹೊಸ ನಾಟಿ ಇದೆ. ನನ್ನ ಈ ಬಲಭಾಗಕ್ಕೆ ಇದಾಗಲೇ ಕಟಾವಾಗಿ 2ನೇ ಬೆಳೆ ಇದೆ. ತುಂಬ ಉತ್ಕೃಷ್ಟವಾಗಿ ಇವರು ಕೂಳೆ ಬೆಳೆಯನ್ನು ನಿರ್ವಹಣೆ ಮಾಡಿದ್ದಾರೆ. ಎಲ್ಲಿ ಅನಿಸಲ್ಲ ಇದು 2ನೇ ಬೆಳೆ ಅಂತ. ಅಷ್ಟೊಂದು ಉತ್ಕೃಷ್ಟ ಮಟ್ಟದಲ್ಲಿ ಇವರೇನು ಈ ವರ್ಷನೇ ನಾಟಿ ಮಾಡಿದಂಗಿದೆ. ಕೂಳೆ ಬೆಳೆ ಚೆನ್ನಾಗಿ ಬರುತ್ತೆ ಸರ್. ಇದು ಕೂಳೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತೀರಾ? ಕಬ್ಬಿನ ಸಂಖ್ಯೆಗಳು ಜಾಸ್ತಿ ಇರೋದ್ರಿಂದ ನಾವೇನು ರೂಟ್ ಪ್ಲಾಂಟೇಶನ್ ಮಾಡಿರ್ತೀವಲ್ಲ ಲಾವಣಿ ಅದಕ್ಕಿಂತ ಕೂಳೆ ಬೆಳೆಯಲ್ಲಿ ಚೆನ್ನಾಗಿ ಬರುತ್ತೆ. ಇದು ಜಾಸ್ತಿ ಕಬ್ಬಿನ ಸಂಖ್ಯೆ ಹೆಚ್ಚು ಹೇಳಿ ಸರ್, ಇದು ಹೇಗೆ ನಿರ್ವಹಣೆ ಮಾಡಬೇಕು ಕೂಳೆ ಬೆಳೆಯನ್ನು? ಇದು ನಾವು ಒಂದು 8 ತಿಂಗಳಿಗೆ ಕಟಾವು ಮಾಡಿಸ್ತೀವಿ ಸರ್. ಇದು ಕೂಳೆ ಬೆಳೆ. ಕೂಳೆ ಬೆಳೆ 2ನೇ ಬೆಳೆ. 2ನೇ ಬೆಳೆ. ಇದು ನಾನು ಸುಮಾರು ಸ್ವಲ್ಪ 6 ಗುಂಟೆ ಹಚ್ಚಿದ್ದೆ. ಇದರಲ್ಲಿ 13 ಟನ್ನು ಒಂದು 3-4 ಕ್ವಿಂಟಲ್ ಅಷ್ಟು ನಂದು ಕಬ್ಬು ವೇಟ್ ಬಂತು. ಆದರೆ ಇದಕ್ಕೆ ನಾವು ಒಂದು ಸಣ್ಣ ತಪ್ಪೇನಂದರೆ ನಾವು 3 ಫೂಟು ಸಾಲಿಗೆ 3 ಫೂಟು ಅಂತರ ಮಾಡಿದ್ದೀವಿ ಸರ್. ಆಕ್ಚುಲಿ ಇದು ಒಂದು ಸಾಲಿಗೆ 4 ಫೂಟು. ಈಗ ಹೊಸ ಪದ್ಧತಿ, ಸ್ವಲ್ಪ ಪದ್ಧತಿಯನ್ನ ಬದಲು ಮಾಡ್ಕೊಂಡಿದ್ದೀರಾ. ಈ ಸಾರಿ ನೀವು ಸಾಲಿನಿಂದ ಸಾಲಿಗೆ 4 ಅಡಿ ಇಟ್ಕೊಂಡಿದ್ದೀರಾ. ಸೊ ಇಲ್ಲಿ ಗೊತ್ತಾಗುತ್ತೆ. ಈಗ ನಾಟಿ ಮಾಡಿ ಎಷ್ಟು ದಿವಸ ಆಯ್ತು ಸರ್? ಇದು 2 ತಿಂಗಳು 20 ದಿವಸ ಆಯ್ತು ಸರ್. 2 ತಿಂಗಳು 20 ದಿವಸ ಆಯಿತು. ಕಬ್ಬಿನ ತಳಿ ಹೆಸರು SNK 13374. ಸೊ ತುಂಬ ಚೆನ್ನಾಗಿ ಈ ಒಂದು ಬೆಳೆ ಬರ್ತಾ ಇದೆ. ಈಗ ಇದನ್ನು ನೀವು ಬೀಜಕ್ಕಂತಲೇ ಕೊಡ್ತೀರಾ? ಹೌದು, ನಾವು ಬರುವ 2024 ಆಗಸ್ಟ್ ತಿಂಗಳಲ್ಲಿ ನಾವು ಇದನ್ನು ರೈತರಿಗೆ ಬೀಜಕ್ಕೆ ಕೊಡುವ ವಿಚಾರದಲ್ಲಿ ಇದ್ದೇವೆ. ಇನ್ನು ಅಂದರೆ ಎಷ್ಟು ತಿಂಗಳಿಗೆ ಕೊಡ್ತೀರಾ ಬೀಜಕ್ಕಿದು? ಸುಮಾರು ಈಗ 2 ತಿಂಗಳಾಯಿತು. ಇನ್ನೂ ಒಂದು 5.5 ತಿಂಗಳಷ್ಟೇ. ಇನ್ನು 5.5 ತಿಂಗಳಲ್ಲಿ ಇದು ಬೀಜಕ್ಕೆ ಸಿದ್ಧವಾಗಲಿದೆ. ಆಗಸ್ಟ್ನಲ್ಲಿ ಚೆನ್ನಾಗಿ ಕೊಡಲಿಕ್ಕೆ ಬರುತ್ತೆ. ಯಾಕಂದರೆ ಕಬ್ಬು ಎಳೆಯಾಗಿರೋದ್ರಿಂದ ಕಬ್ಬು ನಾಟಿ ರೈತರೆಲ್ಲ ಗಮನಿಸಬಹುದು. ಇಲ್ಲಿ ಕಬ್ಬಿನ ಸಂಖ್ಯೆ ನೋಡಿ ಸರ್, ಚೆನ್ನಾಗಿದೆ. ಕಬ್ಬಿನ ಸಂಖ್ಯೆ ಸರ್ ಅದು ಇನ್ನೂ ಬರುತ್ತೆ. ತುಂಬ ನೋಡಿ, ಒಂದು ಚೆನ್ನಾಗಿದೆ. ಒಂದೇ ಕಣ್ಣಿಂದ ಮಾಡಿದೆ ಸರ್. ನಾನಿದು ಒಂದು ಕಣ್ಣು ಮಾಡಿ, ಒಂದು ಕಣ್ಣಿಂದ ಒಂದು ಕಣ್ಣಿಗೆ ಅಂತರ 8 ಇಂಚು ಸರ್. ಮಾತ್ರ 8 ಇಂಚು ಇರಬೇಕು. ಹೌದು. ಇದು 4-5 ಬೆಳೆವರೆಗೆ ನಾವು ಕಾಯ್ಬೋದು. ಕೊಳೆ ಬೆಳೆ ಅಂತೂ ಎಕ್ದಮ್ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ ಅದರಲ್ಲಿ. ಈ 2 ಸಲ ನಾವು ಎತ್ತುಗಳಿಂದ ಸ್ವಲ್ಪ ಸಾಲಿನಲ್ಲಿ ಬದು ಇರುತ್ತೆಲ್ಲ, ಅದನ್ನು ಕೂಟಿ ಟೈಪ್ ಹೊಡೆದು ನಾವು ಮಣ್ಣು ಸ್ವಲ್ಪ ಗಡ್ಡಿಗೆ ಬರುವಾಗಿ ಮಣ್ಣು ಹಾಕಿಸಿದ್ದೇವೆ. ಯಾಕಂದ್ರೆ ಸ್ವಲ್ಪ ಅಲ್ಲಿ ಸಪೋರ್ಟ್ ಆಗುತ್ತೆ, ಮತ್ತಷ್ಟು ಮರಿಗಳು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನೋಡಿ, ಇವರು ನೀರನ್ನು ಸಹಿತ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾರೆ. ಸುಮ್ಮನೆ ಹಾಗೆ ಹಾಚಿ ಹೋಗಲ್ಲ, ಹೋಗದಂತೆ ನಾವು ಸಣ್ಣಾಗಿ ಹಾಕಬೇಕು ಸರ್ ಅಷ್ಟೇ. ಸ್ವತಃ ತಾವೇ ಮುಂದೆ ನಿಂತು ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿ ಸರ್, ಹಾಯಿಸಲಾಗುತ್ತೆ. ಸುಮಾರು ನೀವು ಎನಿಸಿ ನೋಡಬಹುದು ಸರ್. ಇವಾಗ ಎಷ್ಟಿದೆ ಅಂತ ನೋಡಿ ಸರ್. ಇದು 1
2 3 4 5 6 7 8 ಇದು 9 10 11 12 13 14 ನೋಡಿ, ಒಂದು ಕಣ್ಣು ಹಾಕಿದರೆ ಅಂದರೆ ಒಂದು ಒಂದು ಕಣ್ಣಿನ ಒಂದು ಬೀಜ ಹಾಕಿದರೆ ಇಲ್ಲಿ ಒಂದು ಕಬ್ಬದು ಸುಮಾರು 15 ಸಸಿಗಳು ಅಲ್ಲಿ ಹುಟ್ಟಿ ಬರ್ತವೆ. ಸೊ ಅಂದರೆ ಇಲ್ಲಿ ಆ SNK 13374 ಒಂದು ವೆರೈಟಿ ಏನಿದೆಯಲ್ಲ ಅದರ ಒಂದು ಉತ್ಕೃಷ್ಟತೆಯನ್ನು ಇಲ್ಲಿ ನಾವು ನೋಡ್ಬೋದು. ಇದೇ ಥರ ನೋಡಿ, ಒಂದೇ ಒಂದು ಕಣ್ಣನ್ನು ಅವ್ರು ನಾಟಿ ಮಾಡಿರ್ತಾರೆ. ಇದರಲ್ಲಿ 1 ಅದರಲ್ಲಿ 2 3 4 ಎಷ್ಟೊಂದು 5 6 ಮರಿಗಳು ಅಂದರೆ ಸಸಿಗಳು ಬರ್ತಾ ಇದೆ ಸರ್. ಇದು ಹುಟ್ಕೊಂಡಿದ್ದಾವೆ. ಇದಕ್ಕೆ ಮಣ್ಣು ಹಾಕಿದರೆ ಬದು ಹಾಕಿದರೆ ಮತ್ತಷ್ಟು ಅದರಲ್ಲಿ ಮರಿಗಳು ಸಂಖ್ಯೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಯಾವುದೇ ಥರದ ರೋಗ ಅಂತೂ ಇಲ್ಲ. ಅದು ನಾವು 86-032 ಅಂತೇಳಿ ಆ ಕಬ್ಬಿಗೆ ಬಿಳಿ ಉಣ್ಣಿ ರೋಗ ಬರುತ್ತೆ, ಅದು ಬರಲ್ಲ. ಆಮೇಲೆ 0265 ಅದಕ್ಕೂ ತಾಂಬೀರ್ ರೋಗ ಅಂತ, ಭಂಡಾರ ರೋಗ ಅಂತೂ ಕೆಂಪು ರೋಗ ಬರುತ್ತೆ, ಅದು ಬರಲ್ಲ. ಯಾವುದೇ ರೋಗ ಇಲ್ಲ ಇದಕ್ಕೆ. ಒಂದು ಎಕರೆಗೆ ಏನು ಇಳುವರಿ ಎಕ್ಸ್ಪೆಕ್ಟ್ ಮಾಡಬಹುದು ನಾವು? ಇದು ಕನಿಷ್ಠ ಪಕ್ಷ 85. ಯಾಕಂದ್ರೆ ನಾನು ಈಗ ಆಲ್ರೆಡಿ ನಾನು ಇವಾಗ ಒಂದು 85 ಟನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಚೆನ್ನಾಗಿ ಅದರ ಆರೈಕೆ ಮಾಡಿದರೆ. ಸೊ ಕಳೆಯನ್ನು ಸಹಿತ ನಿರ್ವಹಣೆ ಮಾಡಬೇಕಾಗುತ್ತೆ. ಸುಮ್ಮನೆ ನಾಟಿ ಮಾಡಿ ಹಾಗೆ ಬಿಟ್ಟರೆ ಏನು ಪ್ರಯೋಜನ ಇಲ್ಲ. ನೋಡಿ, ಒಂದು ಸ್ವಲ್ಪ ಎಲ್ಲಿ ಕಳೆ ಇವ್ರ ಜಮೀನಲ್ಲಿ ನೋಡಿದ್ರೆ ಯಾವುದೇ ಕಳೆಯನ್ನು ನಾವು ಗಮನಿಸ್ಲಿಕ್ಕೆ ಆಗಲ್ಲ, ಅಷ್ಟೊಂದು ನೀಟಾಗಿ ಇವರು ಈ ಒಂದು ಬೆಳೆಯನ್ನು ನಿರ್ವಹಣೆ ಮಾಡಿದ್ದಾರೆ. ಸೊ ಎಲ್ಲ ರೈತ ಬಾಂಧವರಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ, ನೀವು ಎಷ್ಟು ಬೆಳೆಯನ್ನು ಆರೈಕೆ ಮಾಡ್ತೀರಾ ಅಷ್ಟೇ ಉತ್ಕೃಷ್ಟದ ನಾವು ಒಂದು ಫಲಿತಾಂಶವನ್ನು, ಲಾಭವನ್ನು ನಿರೀಕ್ಷಿಸ್ಬೋದು. ಇಲ್ಲಿ ಗಮನಿಸ್ಬೋದು, ಇವರು ಸಾಲಿಂದ ಸಾಲಕ್ಕೆ 4 ಅಡಿ ಅಂತರವನ್ನು ಇಟ್ಕೊಂಡಿದ್ದಾರೆ. ಇನ್ನೂ ಹೊಡಿತಾ ಇದೆ ಕಬ್ಬು, ಇನ್ನೂ ಮರಿ ಬರ್ತಾ ಇದೆ. ಒಂದು ವೇಳೆ ಏನಾದರೂ ಮಧ್ಯೆ ನಿಮಗೆ ಗ್ಯಾಪ್, ನಾಟಿ ಮಾಡಿದ ನಂತರ ಗ್ಯಾಪ್ ಕಂಡು ಬಂದರೆ ತಕ್ಷಣವೇ ಅದನ್ನು ಭರ್ತಿ ಮಾಡುವ ಕೆಲಸವನ್ನು ಮಾಡಿದಲ್ಲಿ ಒಂದು ಉತ್ಕೃಷ್ಟವಾದಂತಹ ಬೆಳೆಯನ್ನು ನಾವು ಅಪೇಕ್ಷಿಸ್ಬೋದು, ನಿರೀಕ್ಷಿತ ಮಟ್ಟದ ಲಾಭವನ್ನು ಪಡೆದುಕೊಳ್ಬಹುದು. ಸೊ ಇಲ್ಲಿ ಇದು ಉಗಾರ್ ಬುದ್ರುಕ್ ಗ್ರಾಮ, ಅಲ್ಲಿ ಒಂದು ರೈತರಾದಂತಹ ರಾಜೇಂದ್ರ ಕುಡ್ಚೆಯವರು ಈ ಒಂದು SNK 13374 ಬೆಳೆಯನ್ನು ಬೆಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಗಮನಿಸ್ಬೋದು, ಸುತ್ತಮುತ್ತಲು ಇತ್ತೀಚೆಗೆ ಎಲ್ಲ ರೈತರು ಆಲ್ಮೋಸ್ಟು ಈ ಬೆಳೆಯನ್ನು ಒಂದು ಪ್ರೆಫರ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಾವು ಚೇಂಬರ್ಸ್ ಹಾಕ್ಕೊಂಡಿರ್ತಾರೆ. ಇದನ್ನು ಅಲ್ಲಿಂದ ಅಷ್ಟೇ ನೀರು ಊರಿನಿಂದ ಬಂದು ಮಣ್ಣೆಲ್ಲ ಕೊರೆದು ಹೋಗಬಾರ್ದು. ಅದಕ್ಕೆ ಅಲ್ಲಲ್ಲಿ ನಮಗೂ ಬೇಕಂತ ನಾವು ಹಾಲು ಕುಣಿಸ್ಕೊಂಡಿದ್ದೀವಿ. ಅಲ್ಲಿ ಬೇಕಷ್ಟು ನಾವು ಇದರಿಂದ ನಾವು ಹೆಚ್ಚು ಕಡಿಮೆ ನೀರು ಮಾಡ್ಬೋದು. ನೋಡಿ ಸರ್, ಇವಾಗ ಇದಷ್ಟು ಮಾಡಿಬಿಟ್ರೆ ನಮಗೆ ಚೆನ್ನಾಗಿ ಮತ್ತಷ್ಟು ನೀರು ಬರುತ್ತೆ. ಇದು ಅಡ್ಜಸ್ಟ್ಮೆಂಟ್ ಇದೆ. ಇದು ಬೇಕಂದರೆ ಮತ್ತೆ ಬೇರೆ ಹಾಲಿಗೆ ಹೋಗುತ್ತೆ. ನೋಡಿ, ನಾನು ಅಡ್ಜಸ್ಟ್ ಮಾಡಿದೆ ಇವಾಗ ಇಷ್ಟೇ. ಈ ಥರ ಒಂದು 6 ಹಾಲ್ಸ್ ಇದೆ ಸರ್. ಇದು ನೀರು ಬರುತ್ತೆ. ನಾವು ಬೇಕಾದ್ರೆ ಸ್ಪ್ರೇ ಅಥವಾ ಡ್ರಿಂಕಿಗೆ ನಾವು ಈ ರೀತಿ ನೀರನ್ನು ರಿಸರ್ವ್ ಮಾಡಿಟ್ಕೊಳ್ತೀವಿ ಸಾಕು. ಅಲ್ಲೆಲ್ಲಿ ಈ ಥರ ಡ್ರಮ್ಸ್ ಇಟ್ಟಿದ್ದಾರೆ. ಯಾವತ್ತಾದರೂ ಔಷಧಿಯನ್ನು ಸಿಂಪಡಣೆ ಮಾಡಬೇಕಾದ್ರೆ ನೀರಿಗಾಗಿ ಪರದಾಡಬಾರ್ದು. ಈ ರೀತಿ ನೀರು ಅಲ್ಲಲ್ಲಿ ನೀರನ್ನು ರಿಸರ್ವ್ ಮಾಡಿಟ್ಟಿದ್ದಾರೆ. ಬೇಸಿಗೆ ಇರೋದ್ರಿಂದ ಈ ಸುಡು ಬಿಸಿಲಲ್ಲೇ ಸಹಿತ ಈ ಬೆಳೆಯನ್ನು ತಾವು ಗಮನಿಸ್ಬೋದು, ಎಷ್ಟೊಂದು ಹಚ್ಚು ಹಸಿರಾಗಿ ಎದ್ದು ನಿಂತಿದೆ ಅಂತ. ನೋಡಿ, ನಿಧಾನವಾಗಿ ನೀರು ಹೋಗೋದ್ರೆ ಮಣ್ಣು ಕೊರಕಲು ಆಗಲ್ಲ. ಈಗ ಇದನ್ನು ನೀವು ಆಗಸ್ಟ್ ತಿಂಗಳಲ್ಲಿ ಇದು ನಾವು ಬೀಜಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. 2024 ಆಗಸ್ಟ್ ನಂತರ ಯಾರಾದರೂ ಈ ಬೀಜವನ್ನು ಬಯಸಿದರೆ ಇವರನ್ನು ಖಂಡಿತವಾಗಿ ಸಂಪರ್ಕಿಸ್ಬೋದು. ಹೇಳಿ, ನಿಮ್ಮ ಮೊಬೈಲ್ ನಂಬರ್ ಹೇಳಿ. ನೋಡಿ, ನನ್ನ ರೈತ ಮಿತ್ರರೇ, ನನ್ನ ಮೊಬೈಲ್ ನಂಬರ್ 96 11 72 61 6108. ಸೊ ಇವರನ್ನು ಸಂಪರ್ಕಿಸ್ಬೋದು. ಯಾಕಂದರೆ ಸುಮಾರು 8 ತಿಂಗಳು ಬೆಳೆಯೋದ್ರಿಂದ ನಾಟಿ ಮಾಡಲಿಕ್ಕೆ ಅತಿ ಉತ್ತಮವಾದಂಥ ಕಣ್ಣುಗಳು ಯಾವುದೇ ಥರದ ಗ್ಯಾಪ್ ಆಗಲ್ಲ. 8 ತಿಂಗಳು ಬೆಳೆಯೋದು ಅದು ಎಳೆಕಾಗಿರುತ್ತದೆ. ಎಲ್ಲವೂ ಅದು ನಾಟಿ ಮೇಲ್ಗಡೆ ಬರುತ್ತೆ, ಏನೂ ತೊಂದರೆ ಇಲ್ಲ.